ಟ್ರೇಡಿಂಗ್ ಹೆಸರಲ್ಲಿ ನಡೆದಂತ ವಂಚನೆಯ ಸ್ಟೋರಿ ಇದು. ಹಣ ಗನ್ ತೋರಿಸಿ ಬೆದರಿಕೆ ಹಾಕಿ ಕಂತೆ ನೋಟಿನ ವಿಡಿಯೋ ತೋರಿಸಿ ಅಮಾಯಕರಿಗೆ ವಂಚನೆ ಮಾಡಿದಂತ ಪ್ರಕರಣ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಕ್ರೈಮ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಟ್ರೇಡಿಂಗ್ ಹೆಸರಲ್ಲಿ ಜನರಿಗೆ ಆರೋಪಿ ಕಿಶನ್ ಟೋಪಿ ಹಾಕಿರುವಂತ ಸುದ್ದಿ ಇದು. ಹಣ ಡಬಲ್ ಮಾಡ್ಕೊಡ್ತೀನಿ ಅಂತ ಜನರಿಗೆ ಕಿಶನ್ ಮೋಸ ಮಾಡಿದ್ದಾನೆ. ಸುಮಾರು 80 ರಿಂದ 100 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿರೋದಾಗಿ ಇದೀಗ ಮಾಹಿತಿ ಸಿಗ್ತಾ ಇದೆ. ರಿಯಲ್ ಎಸ್ಟೇಟ್ ಕಂಪನಿಯನ್ನ ನಡೆಸ್ತಾ ಇದ್ದ ಕಿಂಗ್ ರಿಯಲ್ ಎಸ್ಟೇಟ್ ಕಂಪನಿ ಜನರಿಗೆ ಹಣ ಡಬಲ್ ಮಾಡ್ಕೊಡ್ತೀನಿ ಅಂತ ಆಮಿಷ ಒಡ್ಡಿ ಆಸೆ ತೋರಿಸಿ 80 ರಿಂದ 100 ಕೋಟಿ ರೂಪಾಯಿ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಕಿಶನ್ ಮಾತು ಕೇಳಿ ಒಂದೆರಡಲ್ಲ 15 ಲಕ್ಷ ರೂಪಾಯಿ ಹಣ ಹೂಡಿಕೆ ಮಾಡಿದವರಿದ್ದಾರೆ. 15 ಲಕ್ಷ ರೂಪಾಯಿ ಹಣ ಹೂಡಿಕೆ ಮಾಡಿದಂತಹ ಗುಣನಿಧಿ ಅನ್ನೋರು ಹಣ ವಾಪಸ್ ಕೇಳಿದ್ರೆ ಗನ್ ತೋರಿಸಿ ಆ ಹೂಡಿಕೆದಾರರಿಗೆ ಬೆದರಿಕೆಯೊಡ್ಡಿದ್ದಾನೆ ಈ ಭೂಪ. ಗನ್ ತೋರಿಸ್ತಾ ಇದ್ದಂತೆ ದೂರು ಕೊಡೋದಕ್ಕೆ ಹಿಂದೇಟು ಹಾಕಿದ್ದಾರೆ ಜನ. ನಂತರ ಗುಣನಿಧಿ ಎಂಬುವರ ದೂರಿನ ಮೇರೆಗೆ ಎಫ್ಐಆರ್ ಈಗ ದಾಖಲಾಗಿದೆ. ಬೆಂಗಳೂರಿನ ಸುಬ್ರಹ್ಮಣ್ಯಂ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಘಟನೆ ಇದು. ಆ ಠಾಣಾ ವ್ಯಾಪ್ತಿಯಲ್ಲಿ ಈ ವಂಚನೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.